ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಪ್ರಕರಣದ ತನಿಖೆ ಎಸ್ಐಟಿ ಹೆಗಲಿಗೆ. ಗೃಹ ಸಚಿವ ಪರಮೇಶ್ವರ್ ಭೇಟಿಯಾದ ಡಿಜಿಪಿ ಪ್ರಣವ್. ಅನಾಮಧೇಯ ವ್ಯಕ್ತಿ ಹೇಳಿಕೆ ಮೇಲೆ ತನಿಖೆ ಚುರುಕು. ವಿಶೇಷ ತನಿಖಾ ದಳದ ತನಿಖೆಗೆ ಬಿಜೆಪಿ ಶಾಸಕ ವಿರೋಧ. ಮೂಡಾ ಕೇಸಲ್ಲಿ ಸಿಎಂ ಪತ್ನಿಗೆ ಸುಪ್ರೀಂ ಕೋರ್ಟ್ ರಿಲೀಫ್. ಕೇಂದ್ರ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಗುಡುಗು. ಬಿಜೆಪಿ ಜೆಡಿಎಸ್ ನಾಯಕರು ಕ್ಷಮೆ ಕೋರುವಂತೆ ಸಿಎಂ ಪಟ್ಟು. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪದ ಪ್ರಕರಣದ ತನಿಖೆ ರಾಜ್ಯ ಸರ್ಕಾರ ಎಸ್ಐಟಿ ರಚಿಸಿದೆ. ಆಂತರಿಕ ಭದ್ರತಾ ವಿಭಾಗದ ಡಿಜಿಪಿ ಪ್ರಣವ್ ಮೊಹತಿ ಎಸ್ಐಟಿ ತಂಡದ ನೇತೃತ್ವವನ್ನು ವಹಿಸಿದ್ದಾರೆ. ಪ್ರಕರಣದ ತನಿಖೆ ಆರಂಭಕ್ಕೂ ಮುನ್ನ ಡಿಜಿಪಿ ಪ್ರಣವ್ ಮೊಹಂತಿ ಗೃಹ ಸಚಿವ ಪರಮೇಶ್ವರನ್ನ ಭೇಟಿ ಮಾಡಿದ್ರು. ಸದಾಶಿವನಗರ ನಿವಾಸದಲ್ಲಿ ಭೇಟಿ ಮಾಡಿದ ಮೊಹಂತಿ ಕೇಸ್ ಸಂಬಂಧ ಚರ್ಚಿಸಿದ್ರು. ಅಲ್ಲದೆ ಇಬ್ಬರು ಐಪಿಎಸ್ಗಳಾದ ಅನುಚೇತ ಸೌಮ್ಯಲತಾ ತಂಡದಿಂದ ಹೊರಗುಳಿತಾರೆ ಎನ್ನಲಾದ ವಿಚಾರ ಬಗ್ಗೆ ಕೂಡ ಚರ್ಚಿಸಿದ್ರು. ಪ್ರಕರಣ ಸಂಬಂಧ ಪರಮೇಶ್ವರ್ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಚರ್ಚಿಸಿದ್ರು. ಬಳಿಕ ಪ್ರತಿಕ್ರಿಯೆ ಕೊಟ್ಟಂತಹ ಪರಮೇಶ್ವರ್ ತನಿಖೆಗೆ ವಹಿಸುವಂತೆ ಒತ್ತಡ ಕೇಳಿಬಂದಿತ್ತು. ಅಲ್ಲದೆ ಅನಾಮಧೇಯ ದೂರಿನ ಮೇರೆಗೆ ಎಸ್ಐಟಿ ರಚಿಸಲಾಗಿದೆ. ಪ್ರಣವ್ ಮೊಹಂತಿ ತಂಡದ ಜವಾಬ್ದಾರಿಯುತವಾಗಿ ತನಿಖೆಯನ್ನ ಮಾಡುತ್ತೆ. ತನಿಖಾ ತಂಡದಿಂದ ಯಾವ ಅಧಿಕಾರಿ ಕೂಡ ಹಿಂದೆ ಸರಿಲಿಲ್ಲ ಅಂತ ಹೇಳಿದ್ರು. ಬಹಳ ಜನ ಆ ಭಾಗದಲ್ಲಿ ಇರ್ತಕ್ಕಂಥವರು, ಪ್ರಗತಿಪರ ಚಿಂತಕರು, ಆ ಭಾಗದಲ್ಲಿ ಜನಸಮುದಾಯ ಅವರೆಲ್ಲ ಸೇರಿ ಒತ್ತಾಯ ಮಾಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗಾಗಿ ಅದರ ತನಿಖೆ ಆದೇಶ ಮಾಡಿದ್ದೇವೆ. ಏನೂ ಇಲ್ಲ ಅಂತಾದರೆ ಈ ಸಮಾಜಕ್ಕೆ ತಿಳಿಸ್ಬೋದು. ಹಾಗಾಗಿ ತನಿಖೆ ಮಾಡಿದ್ದೇವೆ. ತನಿಖೆಯಲ್ಲಿ ಏನು ಬರುತ್ತೆ ನೋಡೋಣ, ಕಾಯ್ದು ನೋಡಬೇಕಲ್ಲ. ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಡೋದಿಲ್ಲ. ಸರ್ಕಾರ ಒಂದು ಸಾರಿ ತನಿಖೆ ಮಾಡಿ ಅವರಿಗೆ ಆದೇಶ ಮಾಡಿದ ಮೇಲೆ ಅವ್ರು ಮಾಡ್ಕೊಳ್ತಾರೆ ಅವ್ರ ಕೆಲಸ. ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೀಘ್ರದಲ್ಲೇ ಎಸ್ಐಟಿ ತನಿಖೆ ಆರಂಭ ಆಗಿದೆ. ಅನಾಮಧೇಯ ವ್ಯಕ್ತಿಯೊಬ್ಬ ಶವ ಹೂತಿಟ್ಟಿರೋ ಬಗ್ಗೆ ಮಾಹಿತಿ ಕೊಟ್ಟಿದ್ದು, ಆತ ನೀಡಿರುವ 164 ಹೇಳಿಕೆಯ ಪ್ರತಿಯನ್ನ ಜಡ್ಜ್ರಿಂದ ಪಡೆಯಲಾಗ್ತಾ ಇದೆ. ಜಡ್ಜ್ ಮುಂದೆ ಉಲ್ಲೇಖ ಆಗಿರುವ ಹೇಳಿಕೆಯನ್ನ ಎಸ್ಐಟಿ ತಂಡ ಪರಿಶೀಲನೆ ನಡೆಸಿ ತನಿಖೆಯನ್ನು ಆರಂಭಿಸಲಿದೆ. ಅಲ್ಲದೆ ಶವ ಹೂತಿಟ್ಟಿರುವ ಕುರಿತು ಮಾಹಿತಿ ಕೊಟ್ಟಿರುವ ವ್ಯಕ್ತಿಯನ್ನ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಲಿದ್ದಾರೆ. ನಂತರ ಸದ್ಯಕ್ಕೆ ಸಿಕ್ಕಿರುವ ಅಸ್ಥಿಪಂಜರದ ಡಿಎನ್ಎ ಮ್ಯಾಚಿಂಗ್ ಪ್ರಕ್ರಿಯೆ ಆಗುತ್ತೆ. ಡಿಎನ್ಎ ಮ್ಯಾಚಿಂಗ್ ಪ್ರಕ್ರಿಯೆ ಎಸ್ಐಟಿ ತನಿಖೆಯ ವೇಗವನ್ನು ಹೆಚ್ಚಿಸುತ್ತೆ. ಬಾಕಿ ಉಳಿದಿರುವಂತಹ ಅಸ್ಥಿಪಂಜರಗಳನ್ನು ಆದಷ್ಟು ಬೇಗ ಹೊರತರಲಾಗುತ್ತೆ. ತನಿಖೆಗೆ ಸರ್ಕಾರ ಗಡುವು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಪ್ರಕ್ರಿಯೆ ಪ್ರಾರಂಭ ಆಗಲಿದೆ. ತನಿಖೆಯ ಪ್ರಕ್ರಿಯೆ ಮುಗಿದ ಬಳಿಕ ದೋಷಾರೋಪ ಪಟ್ಟಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕಾಗುತ್ತೆ. ಎಫ್ಐಆರ್ ಆಧಾರದ ಮೇಲೆ ಎಸ್ಐಟಿ ರಚನೆ ಆಗಿರೋದ್ರಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಅನಿವಾರ್ಯವಾಗಿದೆ. ಧರ್ಮಸ್ಥಳದಲ್ಲಿನ ಅಸಹಜ ಸಾವುಗಳ ಬಗ್ಗೆ ಸರ್ಕಾರ ಎಸ್ಐಟಿ ರಚನೆ ಮಾಡಿದ್ದನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸ್ವಾಗತಿಸಿದ್ದಾರೆ. ಅನಾಮಧೇಯ ವ್ಯಕ್ತಿ ಹೇಳಿದ ಸಾವುಗಳ ಬಗ್ಗೆ ತನಿಖೆ ಆಗಬೇಕು, ಸತ್ಯ ಅಸತ್ಯ ಗೊತ್ತಾಗಬೇಕು, ಸಮಗ್ರ ತನಿಖೆ ನಡೀಬೇಕು ಅಂತ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಎಸ್ಐಟಿ ತನಿಖೆ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟ ಡಿಸಿಎಂ ಡಿಕೆಶಿ, ಹಿರಿಯ ಅಧಿಕಾರಿಗಳಿಗೆ ತನಿಖೆಯ ಹೊಣೆಯನ್ನು ವಹಿಸಲಾಗಿದೆ. ಬಿಜೆಪಿಯವರು ಏನಾದರೂ ಹೇಳಿ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಲಿ ಎಂದಿದ್ದಾರೆ. ಇನ್ನು ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಈ ಪ್ರಕರಣ ದೇಶದಲ್ಲಿ ಚರ್ಚೆ ಆಗ್ತಿದೆ, ಹೀಗಾಗಿ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ತನಿಖೆಯಿಂದ ಸತ್ಯ ಹೊರಬರಲಿದೆ ಅಂತ ಹೇಳಿದ್ದಾರೆ. ಏನು ನೋಡ್ತಾ ಇದೀವಿ, ಒಂದು ಅನಾಮಧೇಯ ವ್ಯಕ್ತಿ ಯಾವಾಗ ಕೋರ್ಟಿಗೆ ಹಾಜರಾಗಿ ನೂರಾರು ಶವಗಳನ್ನು ನಾನು ಊತಿದ್ದೀನಿ ಎಲ್ಲ ಹೇಳಿದಾಗ, ಮತ್ತು ಒಂದು ತಾಯಿ ತನ್ನ ಮಗಳ ಅಸ್ಥಿಪಂಜರಕ್ಕೆ ಇವತ್ತಿಗೂ ಹೋರಾಟ ಮಾಡ್ತಾ ಇರೋದು, ಇವನ್ನೆಲ್ಲ ಕಂಡಾಗ ಇದರ ಸೂಕ್ಷ್ಮತೆಯನ್ನು ತಿಳಿದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಎಸ್ಐಟಿ ರಚನೆ ಮಾಡಿದ್ದಾರೆ. ಇದು ನನಗೆ ಬಹಳ ಸಂತೋಷ ತಂದಿದೆ. ಪರ ವಿರೋಧ ಎಲ್ಲ ನಡೀತಾ ಇತ್ತು. ಈಗ ಅದನ್ನು ಹೋಮ್ ಮಿನಿಸ್ಟ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸಿಎಂ ಗಮನಕ್ಕೂ ಬಂದಿದೆ. ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ. ಖಂಡಿತ ಅವರು ಏನು ಬೇಕೋ ಅದನ್ನು ತನಿಖೆ ಮಾಡ್ತಾರೆ. ಈಗ ಬಿಜೆಪಿ ಅವರು ಏನು ಮಾಡಬೇಕು ಅಂತ ಹೇಳಿ, ಫಸ್ಟ್ ಬಿಜೆಪಿ ಅವರು ಹೆಂಗೆ ನಡ್ಕೋಬೇಕು ಅಂತ ಹೇಳಿ ಹಂಗೆ ನಡ್ಕೊಳ್ಳೋಣ. ನಾನು ಕೂಡ ಭಾಳಷ್ಟು ನೋಡ್ತಾ ಇದ್ದೀನಿ. ಅನೇಕ ವಿಚಾರಗಳನ್ನು ಮಾಡ್ತಾರೆ. ಅದರಲ್ಲಿ ಎಸ್ಐಟಿ ತನಿಖೆ ಆಗ್ತದೆ. ತನಿಖೆ ಮುಗಿಯುವವರೆಗೂ ಕೂಡ ಯಾವುದೇ ಒಂದು ಊಹಾಪೋಹ ಆಗಲಿ ಅಥವಾ ಯಾವುದೇ ಒಂದು ಆ್ಯಂಗಲ್ನಲ್ಲಿ ಸಹ ಜನ ವಿಚಾರ ಮಾಡೋದು ತಪ್ಪು. ತನಿಖೆ ಆದಮೇಲೆ ಸತ್ಯಾಸತ್ಯತೆ ಬರ್ತದೆ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಆರೋಪದ ತನಿಖೆ ಎಸ್ಐಟಿ ರಚನೆ ಮಾಡಿರುವುದಕ್ಕೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮೇಲೆ ಗುಮಾನಿ ಅನುಮಾನ ಸೃಷ್ಟಿ ಮಾಡಿದ್ದಕ್ಕಾಗಿ ಸರ್ಕಾರ ಮುಂದಾಗ್ತಾ ಇದೆ. ತನ್ನ ವೈಫಲ್ಯ ಗೋಲ್ಮಾಲ್ ಡೈವರ್ಟ್ ಮಾಡ್ಕೊಳ್ಳೋಕೆ ಎಸ್ಐಟಿ ರಚನೆ ಮಾಡಿದೆ ಅಂತ ಆರೋಪಿಸಿದ್ದಾರೆ. ಇನ್ನು ಎಸ್ಐಟಿ ರಚನೆ ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಕಳೆದ 3 ರಿಂದ 4 ವರ್ಷಗಳಿಂದ ಇದರ ಬಗ್ಗೆ ಚರ್ಚೆ ಆಗ್ತಿತ್ತು. ತನಿಖೆ ಆಗಲಿ, ತನಿಖೆಯಾದ ನಂತರ ಸತ್ಯ ಗೊತ್ತಾಗುತ್ತೆ ಅಂತ ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಎಸ್ಐಟಿ ತನಿಖೆಯನ್ನು ಸ್ವಾಗತಿಸಿದ್ದಾರೆ. ಅವರವ್ರ ಸರ್ಕಾರದಲ್ಲಿ ಯಾರ್ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರು ಆ ವಿಚಾರದಲ್ಲೆಲ್ಲ ಮುಚ್ಚಾಕೊಂತದಾಯ್ತು. ನಮ್ಮ ನಂಬಿಕೆ ಕೇಂದ್ರಗಳ ಮೇಲೆ, ಹಿಂದೂ ಸಮಾಜ ನಂಬಿಕೆ ಕೇಂದ್ರಗಳ ಮೇಲೂ ಎಲ್ಲ ಒಂದು ಕಡೆ ಅನುಮಾನ ಹುಟ್ಟಿಸುವಂಥದ್ದು. ಆದರೆ ಇವತ್ತೇನು ಧರ್ಮಸ್ಥಳದ ಯಾರು ಒಂದು ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾರೆ, ಸ್ವಾಗತ, ನೀವು ತನಿಖೆ ಮಾಡ್ತೀರಾ, ಸ್ವಾಗತ. ಅನುಮಾನ ನಿರ್ಮಾಣ ಮಾಡುವಂಥದ್ದು ಎಲ್ಲ ಒಂದು ಕಡೆ ಸಮಾಜದಲ್ಲಿ ಆಗಬಾರ್ದು, ಪಾರದರ್ಶಕ ತನಿಖೆ ಮಾಡ್ತೀರಾ, ಮಾಡಿ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಕೇಸ್ಗಳಿಗೆಲ್ಲ ಎಸ್ಐಟಿ ಮಾಡಿದ್ದಾರೆ ಸರ್. ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ಯಾವುದೇ ತಪ್ಪಾಗಿಲ್ಲ. ಅವರು ತನಿಖೆ ಮಾಡಬೇಕು ಮಾಡ್ಕೊಂತಾರೆ, ಅದಕ್ಕೇನು ಸಮಸ್ಯೆ.
ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿ ಪಾರ್ವತಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಇಡಿ ಸಲ್ಲಿಸಿದ ಅರ್ಜಿ ವಜಾಗೊಂಡಿದ್ದು ಸಿಎಂ ಪತ್ನಿ ವಿರುದ್ಧದ ಮೂಡಾ ಪ್ರಕರಣದ ವಿಚಾರಣೆ ರದ್ದಾಗಿದೆ. ಇಡಿ ಸಲ್ಲಿಸಿದ ಮೇಲ್ಮನವಿ ಅರ್ಜಿಯ ವಿಚಾರಣೆ ನಡೆಸಿದ ಸಿಜೆಐ ಬಿಆರ್ ಗವಾಯಿ ನೇತೃತ್ವದ ಪೀಠ ಇಡಿಯನ್ನು ತರಾಟೆಗೆ ತೆಗೆದುಕೊಂಡಿದೆ. ಮತದಾರರ ಮುಂದೆ ರಾಜಕೀಯ ನಡೀಲಿ, ಇದರಲ್ಲಿ ನಿಮ್ಮನ್ನ ಯಾಕೆ ಬಳಸಿಕೊಳ್ಳಲಾಗ್ತಿದೆ? ದಯವಿಟ್ಟು ನಮ್ಮನ್ನ ಬಾಯಿ ತೆರೆಯೋಕೆ ಬಿಡಬೇಡಿ. ಇಲ್ಲದೇ ಇದ್ರೆ ನಾವು ಇಡಿ ಬಗ್ಗೆ ಕೆಲವು ಕಠಿಣ ಟೀಕೆಗಳನ್ನ ಮಾಡಬೇಕಾಗಬಹುದು ಅಂತ ಇಡಿ ಕಾರ್ಯವೈಖರಿಗೆ ಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸಿದೆ. ನನಗೆ ಇದರ ಬಗ್ಗೆ ಮಹಾರಾಷ್ಟ್ರದಲ್ಲಿ ಕೆಲವು ಅನುಭವ ಆಗಿದೆ. ದೇಶದಾದ್ಯಂತ ನೀವು ಇದನ್ನು ಮುಂದುವರಿಸಬಾರದು ಅಂತ ಸುಪ್ರೀಂ ಕೋರ್ಟ್ ಇಡಿಗೆ ಚಾಟಿ ಬೀಸಿದೆ. ಅಕ್ರಮ ನಿವೇಶನ ಹಂಚಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಬಿಎಂ ಪಾರ್ವತಿ ವಿರುದ್ಧ ಇಡಿ ಮೇಲ್ಮನವಿ ಸಲ್ಲಿಸಿತ್ತು. ಮೂಡಾ ಕೇಸ್ನಲ್ಲಿ ಸಿಎಂ ಪತ್ನಿಗೆ ಸುಪ್ರೀಂ ಕೋರ್ಟ್ ರಿಲೀಫ್ ಕೊಟ್ಟಿದೆ. ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಇಡಿ ಹಾಗೂ ಬಿಜೆಪಿ ಜೆಡಿಎಸ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಸುಪ್ರೀಂ ಆದೇಶದ ಬೆನ್ನಲ್ಲೇ ಟ್ವೀಟ್ ಮಾಡಿರೋ ಸಿದ್ದರಾಮಯ್ಯ, ಇದೊಂದು ಐತಿಹಾಸಿಕ ಆದೇಶವಾಗಿದೆ. ಕೇಂದ್ರ ಸರ್ಕಾರದ ಕಪಾಳಕ್ಕೆ ನ್ಯಾಯದಂಡ ಬಾರಿಸುವ ತಪರಾಕಿಯಾಗಿದೆ. ರಾಜಕೀಯವಾಗಿ ನನ್ನನ್ನು ಎದುರಿಸಲಾಗದ ಬಿಜೆಪಿ, ಸಿಬಿಐ ಮತ್ತು ಇಡಿಯನ್ನ ದುರ್ಬಳಕೆ ಮಾಡಿಕೊಂಡು ನನ್ನ ಪತ್ನಿಯ ವಿರುದ್ಧ ಸುಳ್ಳು ಪ್ರಕರಣವನ್ನು ಸೃಷ್ಟಿಸಿ ನೀಡಿರುವ ಕಿರುಕುಳ ಅತ್ಯಂತ ಹೇಯವಾದುದು. ಇದರಿಂದ ನಾನು ಮತ್ತು ನನ್ನ ಕುಟುಂಬ ಅನುಭವಿಸಿದ ಮಾನಸಿಕ ಕಿರುಕುಳವನ್ನು ನಾನೆಂದೂ ಕೂಡ ಮರೆಯಲಾರೆ. ರಾಜ್ಯದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಲ್ಲಿ ಕಿಂಚಿತ್ತಾದ್ರೂ ಮಾನ ಮರ್ಯಾದೆ ಇದ್ರೆ ತಕ್ಷಣ ಸಾರ್ವಜನಿಕವಾಗಿ ಕ್ಷಮೆಗೆ ಯಾಚಿಸಬೇಕು ಅಂತ ಹೇಳಿ ಒತ್ತಾಯಿಸಿದ್ರು. ಸಚಿವರಾದ ಮಹದೇವಪ್ಪ, ಬೈರತಿ ಸುರೇಶ್ ಕೂಡ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಮೂಡಾ ಕೇಸ್ನಲ್ಲಿ ಸಿಎಂ ಪತ್ನಿಗೆ ಕ್ಲೀನ್ ಚಿಟ್ ಕೊಟ್ಟರು ಕೂಡ ಕಾನೂನು ಹೋರಾಟ ನಡೆಸುವ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೈಟ್ ಪಡೆದಿದ್ದು ತಪ್ಪಿಲ್ಲ ಅಂದ ಮೇಲೆ ಯಾಕೆ ವಾಪಸ್ ಕೊಟ್ರು ಅಂತ ಹೇಳಿ ಅಶೋಕ್ ಪ್ರಶ್ನಿಸಿದ್ದಾರೆ. ಬಿಜೆಪಿಯವರು ಜೆಡಿಎಸ್ ಅವರು ಕ್ಷುಲ್ಲಕ ರಾಜಕಾರಣ ಮಾಡ್ತಾ ಇದ್ದಾರೆ. ಮಾಡದಿರುವಂತ ತಪ್ಪನ್ನ ನಮ್ಮ ಮೇಲೆ ಹೇರಿ ನಮ್ಗೇನೋ ಮಾಡಬೇಕು ಅಂತ ಹೊರಟಿದ್ದಾರೆ. ಯಾರು ಸುಪ್ರೀಂ ಕೋರ್ಟ್ ಆಗಲಿ, ಹೈಕೋರ್ಟ್ ಕೋರ್ಟ್ ಆಗಲಿ, ಮಾನ್ಯ ನ್ಯಾಯಾಂಗ ವ್ಯವಸ್ಥೆ, ಅದ್ರ ಬಗ್ಗೆ ನಮಗೆ ಸಂಪೂರ್ಣವಾದ ವಿಶ್ವಾಸ ಇತ್ತು. ಮೂಡಾ ಕೇಸ್ ವಿರುದ್ಧವಾದಂಥ ಒಂದು ಹೋರಾಟವನ್ನು ಬಿಜೆಪಿ ಮಾಡಿತ್ತು. ನಮ್ಮ ಹೋರಾಟದ ಫಲವಾಗಿ ಸಿದ್ದರಾಮಯ್ಯನವರು 14 ಸೈಟ್ಗಳನ್ನು ವಾಪಸ್ ಕೊಟ್ಟರು. ಕೋಟ್ಯಾಂತರ ರೂಪಾಯಿ ಸೈಟನ್ನು. ಹಂಗಾರೆ ಯಾಕೆ ಕೊಟ್ಟರು? ತಪ್ಪಾಗಿಲ್ಲ ಅಂತ ಹೇಳಿದ್ರೆ ಸೈಟ್ ಯಾಕೆ ವಾಪಸ್ ಕೊಟ್ಟರು? ಈಗ ಇಟ್ಕೊಂಬೋದಲ್ಲ ವಾಪಸ್ ಅವರು. ಮೂಡಾ ಬಗ್ಗೆ ನಮ್ಮ ಹೋರಾಟ ನಿಲ್ಲಲ್ಲ. ಆದಾಯ ತೆರಿಗೆ ಇಲಾಖೆಯ ಲಕ್ಷ ನೋಟಿಸ್ಗೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಕಂಗಾಲಾಗಿ ಹೋಗಿದ್ದಾರೆ. ಈ ಮಧ್ಯೆ ತೆರಿಗೆ ವ್ಯಾಪ್ತಿಗೆ ಬಾರದ ವ್ಯಾಪಾರಿಗಳಿಗೂ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿದ್ದು ವ್ಯಾಪಾರಿಗಳಿಗೆ ದಿಕ್ಕು ತೋಚದಂತಾಗಿದೆ. ಮಾಂಸದಂಗಡಿ ವ್ಯಾಪಾರಿಗೆ ಬರೋಬ್ಬರಿ 91 ಲಕ್ಷದ ನೋಟಿಸ್ ಕೊಡಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿಯ ಹುರ್ಷದ್ ಮೊಹಮ್ಮದ್ ಎಂಬುವರಿಗೆ ಕಳೆದ ಮಂಗಳವಾರ ನೋಟಿಸ್ ಬಂದಿದೆ. 91 ಲಕ್ಷದ ನೋಟಿಸ್ ಕಂಡು ಅಂಗಡಿ ಮಾಲೀಕ ಗಾಬರಿಯಾಗಿದ್ದಾರೆ. ಇಷ್ಟೊಂದು ಹಣ ಎಲ್ಲಿಂದ ಕಟ್ಟೋದು ಅಂತ ಹುರ್ಷದ್ ಅಳಲು ತೋಡಿಕೊಂಡಿದ್ದಾರೆ. ಇನ್ನು ರಾಜಾಜಿನಗರದ ತರಕಾರಿ ವ್ಯಾಪಾರಿಗೂ ಲಕ್ಷ ತೆರಿಗೆ ಕಟ್ಟುವಂತೆ ನೋಟಿಸ್ ಕೊಡಲಾಗಿದೆ. ರೈತರಿಂದ ಖರೀದಿ ಮಾಡಿ ತಂದು ಇಷ್ಟೊಂದು ಲಾಭ ಪಡೆಯುವುದಕ್ಕೆ ಆಗುತ್ತಾ ಅಂತ ಅಂಗಡಿ ಮಾಲೀಕ ಬೇಸರ ವ್ಯಕ್ತಪಡಿಸಿದ್ದಾರೆ. 2 ನೋಟಿಸ್ ಬಂದೈತೆ. ಇವಾಗ ತರಕಾರಿ ವ್ಯಾಪಾರ ಬಂದು, ಇದು ತರಕಾರಿ ವ್ಯಾಪಾರ. ಇದೇನಂದ್ರೆ ಇವಾಗ ತಗೊಂಡ್ರೆ ರೈತರು ಕೊಡೋದು, ಇದು ದುಡಿಮೆ ಮಾಡ್ಬಿಟ್ಟು ಮಡಿಕೋಬೇಕು ಅನ್ನೋದೇನಿಲ್ಲ. ತರಕಾರಿ ಅಂಗಡಿಲಿ ಯಾವುದೇ ಕಾರಣಕ್ಕೂ GST ಕಟ್ಟಬೇಕು, ಅದು ಕಟ್ಟಬೇಕು, ಇದು ಕಟ್ಟಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. 3ನೇ ನೋಟಿಸ್ ಬರೋ ಗಂಟ ರಿನ್ಯೂ ಮಾಡ್ತೀವಿ, ಆಮೇಲೆ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿದೀವಿ ಸರ್ ಆಲ್ರೆಡಿ. ಜಿಎಸ್ಟಿ ನೋಟಿಸ್ಗೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಬೆಚ್ಚಿಬಿದ್ದಿದ್ದಾರೆ. ಆತಂಕಕ್ಕೆ ಒಳಗಾದ ವ್ಯಾಪಾರಿಗಳು 25ನೇ ತಾರೀಕಿನಂದು ಸಂಪೂರ್ಣ ಅಂಗಡಿಗಳನ್ನು ಬಂದ್ ಮಾಡಲು ನಿರ್ಧರಿಸಿದ್ದಾರೆ. ಬೆಂಗಳೂರು ನಗರದ ಕಾಂಡಿಮೆಂಟ್ಸ್ ಬೇಕರಿ ಹಾಗೂ ಅಂಗಡಿ ಮಾಲೀಕರು ಸಭೆ ನಡೆಸಿದ್ದು ಬಂದ್ ತೀವ್ರತೆ ಹೇಗಿರಬೇಕು, ಎಲ್ಲೆಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಚರ್ಚಿಸಿದ್ದಾರೆ. ಜುಲೈ 23, 24ನೇ ತಾರೀಕಿನಂದು ವ್ಯಾಪಾರಿಗಳು ಅಂಗಡಿಗಳನ್ನು ಬಂದ್ ಮಾಡಲಿದ್ದಾರೆ. ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಳ್ಳಲಿದ್ದಾರೆ. 25ನೇ ತಾರೀಕಿನಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಿದ್ದಾರೆ. ಇನ್ನು ನಗರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಬೇಕರಿ, ಕಾಂಡಿಮೆಂಟ್ಸ್ಗಳಿವೆ. ನೋಟಿಸ್ ಬಂದ ಕೆಲ ವ್ಯಾಪಾರಸ್ಥರನ್ನ ಅಧಿಕಾರಿಗಳು ಸಂಪರ್ಕಿಸಿ ಸೆಟಲ್ಮೆಂಟ್ ಮಾಡಿಕೊಳ್ಳಿ ಅಂತ ಲಂಚಕ್ಕೆ ಬೇಡಿಕೆ ಇಡುತ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬಂದಿವೆ. ಕೆಲವು ವ್ಯಾಪಾರಿಗಳನ್ನ ಕಚೇರಿಗೆ ಬನ್ನಿ, ನಿಮಗಿರುವ ಗೊಂದಲದ ಬಗ್ಗೆ ಕಾರ್ಯಾಗಾರದಲ್ಲಿ ಮಾಹಿತಿ ನೀಡ್ತೀವಿ ಅಂತ ಅಧಿಕಾರಿಗಳು ಆಹ್ವಾನಿಸುತ್ತಿದ್ದಾರೆ. ಈ ಆಹ್ವಾನವನ್ನ ತಿರಸ್ಕರಿಸಿದ ವ್ಯಾಪಾರಿಗಳು ಬಂದ್ ತೀವ್ರಗೊಳಿಸಿ ಸರ್ಕಾರದ ಗಮನ ಸೆಳೆಯಲು ಮುಂದಾಗಿದ್ದಾರೆ. ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಈಗ ಮಾಹಿತಿ ಕಾರ್ಯಾಗಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಹೋರಾಟವನ್ನ ದಿಕ್ಕು ತಪ್ಪಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ವ್ಯಾಪಾರಿಗಳಿದಾರೋ ಅವರೆಲ್ಲ ನೊಂದು ಇವರ ಒಂದು ಟಾರ್ಚರ್ ತಡೆಯಕ್ಕಾಗದೆ ಬಂದಿರುವಂತರು, ಬನ್ನಿ ಆಫೀಸಿಗೆ ಬಂದು ಮಾಹಿತಿಯನ್ನು ಕೊಡಿ, ನಿಮ್ಗೇನು ಅಷ್ಟೊಂದು ತೆರಿಗೆ ಬರಲ್ಲ, ನೀವೇನು ಎದುರುಬೇಡಿ ಅಂತೇಳಿ ಈಗ ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಜಿಎಸ್ಟಿ ನೋಟಿಸ್ ಕೊಡಲಾಗಿದ್ದು ವ್ಯಾಪಾರಿಗಳು ಇಕ್ಕಟ್ಟಲ್ಲಿ ಸಿಲುಕಿದ್ದಾರೆ. ಈ ಕುರಿತಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಟ್ಯಾಕ್ಸ್ ನೋಟಿಸ್ನಿಂದ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ತೊಂದರೆ ಆಗಿದೆ. ಬಿಜೆಪಿಯವರಿಗೆ ತಿಂದು ನಮ್ಮ ಬಾಯಿಗೆ ಒರೆಸುವಂತಹ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪಿಸಿದರು. 40 ಲಕ್ಷ ಮೇಲ್ಪಟ್ಟು ವ್ಯಾಪಾರ ಆದರೆ ಟ್ಯಾಕ್ಸ್ ಕಟ್ಟಲೇಬೇಕು. ಸುಮಾರು 19,000 ಜನರಿಗೆ ನೋಟಿಸ್ ಕೊಡಲಾಗಿದೆ. ಕೇಂದ್ರ ಸರ್ಕಾರ ವ್ಯಾಪಾರಿಗಳಿಗೆ ನ್ಯಾಯವನ್ನ ಒದಗಿಸಬೇಕು. ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯ ತೆರಿಗೆ ಅಧಿಕಾರಿಗಳ ಸಭೆಯನ್ನು ನಡೆಸಲಿದ್ದಾರೆ ಅಂತ ಡಿಕೆಶಿ ಹೇಳಿದರು. ಇನ್ನು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಎಲ್ಲರ ಮೇಲೆಯೂ
ಮೇಲೆಯೂ ಕೇಂದ್ರ ಸರ್ಕಾರ ಜಿಎಸ್ಟಿ ಹಾಕಿದೆ. ಕೇಂದ್ರ ಸರ್ಕಾರ ಯಾರನ್ನೂ ಬಿಟ್ಟಿದ್ದಾರೆ ಅಂತ ಕಿಡಿಕಾರಿದ್ರು. ಕೂಡ ಸಾಯಂಕಾಲ ಆಫೀಸರ್ಸ್ ಕರೆಸಿದ್ದಾರೆ GST ವಿಚಾರದಲ್ಲಿ. ಸುಮ್ಮನೆ ಬಿಜೆಪಿಯವರು ನಮ್ಮ ತಿನ್ಬಿಟ್ಟು ನಮ್ಮ ಬಾಯಿಗೆ ವರ್ಷಕ್ಕೆ ಬಾಳೆಹಣ್ಣು ತಿನ್ಬಿಟ್ಟು ವರ್ಷಕ್ಕೆ ನೋಡ್ತಾ ಇದ್ದಾರೆ. ಕೂಡಲೇ ಇದನ್ನ ಬಡವರಿಗೆ ಮುಂದೆ ಕೊಡೋದನ್ನ ಡ್ರಾ ಮಾಡಬೇಕು. ಈಗ GST ಎಲ್ಲದರ ಮೇಲೂ ಕೂಡ ಹಾಕಿದ್ದಾರೆ. ಯಾವ ಬೇಕರಿನೂ ಬಿಟ್ಟಿದ್ದಾರೆ GST ಬಗ್ಗೆ. ಸೊ ಹೀಗಾಗಿ ಆ ಗೊಂದಲ ಇವತ್ತು ದಿವಸ ಇದೆ. ಅದನ್ನೆಲ್ಲವನ್ನು ಸರಿಪಡಿಸ್ತಾರೆ. ಬೇಕರಿ ಮೇಲೆ ಇದ್ರ ಮೇಲೆ ಎಲ್ಲನೂ ಕೂಡ GST ಹಾಕಿದ್ದಾರೆ. ಯಾರು ಬಿಟ್ಟಿದ್ದಾರಾ? ಇದ್ರ ಮೇಲೆ ಬಿಟ್ಟಿದ್ದಾರೆ, ಚುರ್ಮುರು ಮೇಗೂ ಬಿಟ್ಟಿಲ್ಲ. ಏನೇನು ಪ್ಯಾಕ್ ಆಗ್ತದೆ ಅದ್ರ ಮೇಲೆಲ್ಲ ಬರ್ತದೆ. ಹಾಲು ಪ್ಯಾಕ್ ಮಾಡ್ತಾರೆ ಅದ್ರ ಮೇಲೂ ಬರ್ತದೆ. ಪಾಕಿಟ್ನಲ್ಲಿ ಹಾಕಿದ್ದು ಎಲ್ಲವನ್ನು ಕೂಡ GST ಬರ್ತದೆ, ಸೀಲ್ಡು. ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಾರತಿ ನಗರ ಪೊಲೀಸರು ಮತ್ತೆ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಪ್ರಕರಣದ A5 ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಅಣ್ಣನ ಮಗ ಅನಿಲ್ ಸೇರಿದಂತೆ ಅರುಣ್ ಹಾಗೂ ನವೀನ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಂತಕರಿಗೆ ಅನಿಲ್ ಸ್ಕಾರ್ಪಿಯೋ ಒದಗಿಸಿದ್ದು ತನಿಖೆ ವೇಳೆ ಸಾಬೀತಾಗಿದೆ. ಕೊಲೆಯಾದ ನಂತರ ತಲೆಮರೆಸಿಕೊಂಡಿದ್ದ ಅನಿಲ್ನನ್ನ ಭಾರತಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಅಲ್ಲದೆ ಮರ್ಡರ್ಗೆ ಕಾರು ಬಳಕೆ ಆಗುತ್ತೆ ಅನ್ನೋದು ಗೊತ್ತಿದ್ದು ಅನಿಲ್ ಹಂತಕರಿಗೆ ಹೇಗೆ ಕೊಟ್ಟ ಅನ್ನೋದು ಪ್ರಶ್ನೆಯಾಗಿದೆ. ಇನ್ನು ಬಂಧಿತ ಅರುಣ್ ಹಾಗೂ ನವೀನ್ ಇಬ್ಬರು ಪ್ರಕರಣದ A1 ಆರೋಪಿಯಾಗಿರುವ ಜಗದೀಶ್ನ ಸಹಚರರಾಗಿದ್ದಾರೆ. ಕೊಲೆ ಬಳಿಕ ಅರುಣ್ ಹಾಗೂ ನವೀನ್ ತಲೆಮರೆಸಿಕೊಂಡಿದ್ದರು.